ನಾವು 5 ವರ್ಷಗಳವರೆಗೆ ಕಲ್ಲು ಬಂಡೆ ರೀತಿಯಲ್ಲಿ ಇರ್ತೀವಿ. ನಮ್ಮ ಸರ್ಕಾರ ಇನ್ನೂ 3 ವರ್ಷ ಇರುತ್ತೆ ಅಂತ ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಹಿಂದೆಯೂ ಕೂಡ ಸರ್ಕಾರ 5 ವರ್ಷ ಪೂರೈಸುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು. ಇದೀಗ ಮತ್ತೆ ಸಿಎಂ ಸಿದ್ದರಾಮಯ್ಯ ಈ ವಿಚಾರ ಪುನರುಚ್ಚಾರ ಮಾಡಿದ್ದಾರೆ. 2029ಕ್ಕೆ ಚುನಾವಣೆಯಲ್ಲಿ ನಾವು ಗೆಲ್ತೀವಿ, ನಾವೇ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ, ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಅಧಿಕಾರಕ್ಕೆ ಬರೋದಿಲ್ಲ. ಕೆಆರ್ಎಸ್ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಸಿಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಬರಗಾಲ ಅಂತ ಹೇಳ್ತಾ ಇದ್ರು ಪ್ರತಿಪಕ್ಷದವರು. ಎಂತಹ ಮೂರ್ಖರು ಮೂಢಾತ್ಮರು ಇರಬೇಕು, ಪ್ರಕೃತಿಗೆ ವಿರುದ್ಧವಾಗಿ ಏನೂ ನಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದ ಶಾಸಕರೇನಿದ್ದಾರೆ ಅವರಿಗೆ 50 ಕೋಟಿ ನೀಡೋದಾಗಿ ಕೂಡ ಹೇಳಿದ್ದಾರೆ. ಡಿಕೆಶಿಗೆ ಹೇಳಿ ನೀರಾವರಿಗೆ ಕೊಡಿಸಿದ್ದೀನಿ ಅಂತ ಸಿಎಂ ಅವರು ಹೇಳಿದ್ದಾರೆ. ಒಂದು ಇತಿಹಾಸ ನಿರ್ಮಾಣ ಆಗಿದೆ. ಕಾವೇರಿ ಮಾತೆ, ಅದಕ್ಕೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಕನ್ನಂಬಾಡಿ ಕಟ್ಟೆ, ಅದಕ್ಕೆ ಕೃಷ್ಣರಾಜ ಸಾಗರ ಅಂತ ಕರಿತೀವಿ, ಕನ್ನಂಬಾಡಿ ಕಟ್ಟೆ ಅಂತಲೂ ಕೂಡ ಕರಿತೀವಿ. ಈ ಕನ್ನಂಬಾಡಿ ಕಟ್ಟೆ ನಿರ್ಮಾಣ ಆಗಿ 1932ನೇ ಇಸ್ವಿ. ಅಲ್ಲಿಂದ ಇಲ್ಲಿವರೆಗೆ 93 ವರ್ಷಗಳಾಗಿದ್ದಾವೆ. ಇವತ್ತು ಇತಿಹಾಸ ನಿರ್ಮಾಣ ಆಗಿದೆ. ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿರ್ತಕ್ಕಂಥದ್ದು ಇದೇ ಮೊದಲು ಇತಿಹಾಸದಲ್ಲಿ. ನಾವು ಅಧಿಕಾರಕ್ಕೆ ಬಂದಾಗಲೂ ಕೂಡ 2023-24ರಲ್ಲಿ ಭಾರಿ ಬರಗಾಲ, ನೀರು ತುಂಬಲಿಲ್ಲ. ಅದಕ್ಕೇನು ವಿರೋಧ ಪಕ್ಷದವರು ಬೊಬ್ಬೆ ಹೊಡೆಯಕ್ಕೆ ಶುರು ಮಾಡಿದ್ರು. ಏನಂತ ಅಂತಂದ್ರೆ, ಸಿದ್ದರಾಮಯ್ಯನವರ ಕಾಲ್ಗುಣ ಚೆನ್ನಾಗಿಲ್ಲ, ಕಾಂಗ್ರೆಸ್ ಸರ್ಕಾರ ಕಾಲ್ಗುಣ ಚೆನ್ನಾಗಿಲ್ಲ, ಡಿ.ಕೆ. ಶಿವಕುಮಾರ್ ಕಾಲ್ಗುಣ ಚೆನ್ನಾಗಿಲ್ಲ. ನಾವು ಮೂಢನಂಬಿಕೆಗಳ ವಿರುದ್ಧವಾಗಿ ಒಂದು ಕಾಯ್ದೆ ಮಾಡಿದ್ದೀವಿ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದರು ಅಂತಂದ್ರೆ, ಪ್ರಕೃತಿ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತದೆ, ಆದರೆ ದುರಾಸೆಗಳನ್ನೆಲ್ಲ. ಆದ್ರಿಂದ ಪ್ರಕೃತಿಗೆ ವಿರುದ್ಧವಾಗಿ ಏನು ನಡೀಲಿಕ್ಕೆ ಸಾಧ್ಯನೇ ಇಲ್ವಲ್ಲಪ್ಪ. ಅವ್ರು ಎಂತ ಮೂರ್ಖರು ಇರಬೇಕು ವಿರೋಧ ಪಕ್ಷದವರು, ಎಂತ ಮೂಢಾತ್ಮರು ಇರಬೇಕು. ಅವರು ತಿಳ್ಕೊಂಡ್ರೆ ಸಾಕು, ಈ ನಾಡಿನ ಜನ ತಿಳ್ಕೊಂಡ್ರೆ ಸಾಕು, ವಿರೋಧ ಪಕ್ಷದವ್ರು ಏನಂತಾರೆ ಅಂತೇಳಿ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಮ್ಮ ಎಲ್ಲೆಲ್ಲಿ ನೀರಾವರಿ ಪ್ರದೇಶಗಳಲ್ಲಿ ಬರ್ತಾರೆ, ಜಲಾಯನ ಪ್ರದೇಶ, ಎಲ್ಲ MLAಗಳಿಗೆ 50ರಿಂದ 100 ಕೋಟಿ ರೂಪಾಯಿನಷ್ಟು ಹಣ ಕೊಡಪ್ಪ ಅಂತ ಹೇಳಿದೆ. ಅವರೆಲ್ಲ MLAಗಳನ್ನ ಕರೆದು ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ದಾರೆ. ಜಲಸಂಪನ್ಮೂಲ ಸಚಿವರು ಅವರು, ನಾನು ಹಣಕಾಸಿನ ಸಚಿವ. ಬರೀ ನೀರಾವರಿ ಒಂದಕ್ಕೇನೆ ನಿಮ್ಮ ಮೈನರ್ ಇರಿಗೇಷನ್ ಮತ್ತು ಮೇಜರ್ 25,000 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೀವಿ. ಆದ್ರೂ ದುಡ್ಡಿಲ್ಲ ಅಂತ. 25,000 ಕೋಟಿ ಯಾವಲಾರು ಕೊಟ್ಟಿದಾರ ಹೇಳಿ ನೋಡೋಣ. ಆದ್ರೂ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ? PWDಗೆ, ನೀರಾವರಿಗೆ, ಎಜುಕೇಶನ್ಗೆ, ಹೆಲ್ತ್ಗೆ, ಗ್ರಾಮೀಣ ಅಭಿವೃದ್ಧಿಗೆ ಯಾವೆಲ್ಲ ನಿಲ್ಸಿದೀವ? ದುಡ್ಡು ಕೊಟ್ಟು ಕಡಿಮೆ ಮಾಡಿದೀವ? ಗ್ಯಾರಂಟಿ ಯೋಜನೆಗಳಿಗೆ 54,000 ಕೋಟಿ ಕೊಟ್ಟಿದ್ದೀವಿ. ಒಂದು ಪಾರ್ಲಿಮೆಂಟ್ಗೆ, ಅಸೆಂಬ್ಲಿಗೆ ಸೋತಿರೋ ಗಿರಾಕಿ ಹೇಳ್ತಾನೆ, ಬಿದ್ದೋಗ್ಬಿಡ್ತದೆ ಸರ್ಕಾರ. ನಾವು 5 ವರ್ಷ ಕಲ್ಲು ಬಂಡೆ ತರ ಇರ್ತೇವೆ. ನಮ್ಮ ಸರ್ಕಾರನ ಯಾರು ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಹೇಳೋದು ಸರ್ಕಾರ ಬಿದ್ದೋಗ್ಬಿಡುತ್ತೆ. ನನಗೂ ಡಿ.ಕೆ. ಶಿವಕುಮಾರ್ಗೂ ವ್ಯತ್ಯಾಸಗಳಿದ್ದಾವೆ, ಡಿಫ್ರೆನ್ಸಸ್ ಇದೆ. ನಾನು ಅವನ ಜೊತೆಲೆ ಕೂತಿದ್ದೀವಿ. ಈಗ ಇಲ್ಲಿ ಡಿಫ್ರೆನ್ಸ್ ಇದೆ. ಇವನು ಅದಕ್ಕೆ ಫೋಟೋ ಉದ್ದಕ್ಕೂ ತಪ್ಕೊಂಡಿರೋ ಫೋಟೋ ಹಾಕೊಂಡ್ಬಂದವನೇ. ಸುಮ್ಮನೆ ಹೇಳೋದು. ಅವಕ್ಕೆ
ಅಧಿಕಾರ ಕೊಟ್ಟಾಕೆ ಮಾಡಕ್ ಬರಲ್ಲ, ಈ ರಾಜ್ಯನ ಅಭಿವೃದ್ಧಿ ಪಡಿಸಕ್ ಆಗಲ್ಲ, ಅಧಿಕಾರ ಸಿಕ್ಕಿದಾಗ ಮಾಡಕ್ ಆಗಲ್ಲ. ಅಧಿಕಾರ ಇಲ್ಲಿದಾಗ ಏನ್ ಅಧಿಕಾರಕ್ಕೆ ಬರಬೇಕು ಅಂತ ಸುಳ್ಳು ಹೇಳುದು, ಅಪವಾದಗಳು ಮಾಡುತ್ತೆ.